ನಮಸ್ತೆ ಗುರುಗಳೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಗಾಯ್ಸ್, ಒಂದು ರೇಷ್ಮೆ ಅಂಗಡಿಯ ಒಡತಿಯಾಗಿರ್ತಕ್ಕಂತಹ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವ್ರ ಹೆಸರು ಕ್ಷಮತಾ ಅಂತ. 10 ಲಕ್ಷ ರೂಪಾಯಿಯಷ್ಟು ಆಸ್ತಿಯ ಒಡತಿಯಾಗಿರ್ತಕ್ಕಂತಹ ಕ್ಷಮತಾ ಅವರು ಹುಣಸೂರು ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದಾರೆ. ಹೊಸೂರು ಅಂತ. ಈ ಒಂದು ಊರು ಬರೋದು ಹಾಸನ ಜಿಲ್ಲೆಯಿಂದ, ಪ್ರಸ್ತುತ ಒಂದು ತಾಲೂಕು ಹೊಸೂರು ಅಂತ. ಚಿಕ್ಕ ಮಕ್ಕಳಿಗೆ ಹೇಳಿದ್ರು ಕೂಡ ಈ ಒಂದು ಪ್ಲೇಸನ್ನು ಹೇಳ್ತಾರೆ, ಯಾಕಂದರೆ ಅಷ್ಟೊಂದು ಒಂದು ಒಳ್ಳೆಯ ಒಂದು ಪ್ಲೇಸ್ ಇದು. ಸದ್ಯದ ಪರಿಸ್ಥಿತಿನಲ್ಲಿ ಸರ್ ನಾನು ಒಬ್ಬಳೇ ಇದ್ದೇನೆ. ಸಂಬಂಧ ಬೆಳೆಸಿ ಬಂಧನ ಆಗುವಂತಹ ಒಂದು ಆಶೆ. ಬಂಧನ ಅಂದರೆ ಒಂದು ಜೈಲಲ್ಲಿ ಬಂಧನ ಮಾಡ್ತೀವಲ್ಲ, ಆ ರೀತಿ ಸಂಬಂಧ ಬೆಳೆಸಿಬಿಟ್ಟು ಪ್ರಸ್ತುತ ಮನೆಯಲ್ಲಿ ವಾಸವಾಗಿರೋದಕ್ಕೆ ಇಷ್ಟಪಡ್ತಿದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ಇರುವಂಥ ಒಂದು ಸುಂದರ ಮನೆ ಕೂಡ ನಮ್ಮದಿದೆ ಅಂತ ಈ ಒಂದು ಕ್ಷಮತಾ ಅವರು ಹೇಳಿರೋದು. ತುಂಬ ಒಳ್ಳೆಯ ಒಂದು ಹೆಣ್ಣು ಮಗಳು ಇವರು. ಶಿಕ್ಷಣ ಬಂದುಬಿಟ್ಟು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದಾರೆ, ಅಂದರೆ ಡಿಗ್ರಿ ಕಂಪ್ಲೀಟ್ ಮಾಡಿರೋದು. ಬಿಫೋರ್ ಮ್ಯಾರೇಜ್ ಹುಡುಗನ ಜೊತೆ ಯಾವ ರೀತಿ ಇರಬೇಕು ಅಂತ ನಾವು ಕೇಳಿದ್ವಿ, ಅದಕ್ಕೆ ಅವ್ರು ಹೇಳಿರೋದು, ಸರ್ ಬಿಫೋರ್ ಮ್ಯಾರೇಜ್ ಅಂದರೆ ಮದುವೆ ಆದ ನಂತರ ಪ್ರಸ್ತುತ ನೀವು ಹೇಗೆ ಹೇಳ್ತೀರಾ ಹಾಗೆ ಇರ್ತೀನಿ. ಸೊ ಇದು ಕಂಡ್ರೆ ಹೆಣ್ಮಕ್ಳು ಅಂತಂದರೆ, ನಾನು ಎಷ್ಟೋ ಪ್ರೊಫೈಲ್ಗಳು ನೋಡಿದ್ದೆ, ಅದರಲ್ಲಿ ಬಂದುಬಿಟ್ಟು ನಾನು ಹೇಳ್ದಂಗೆ ಅವ್ರು ಕೇಳಬೇಕು ಅಷ್ಟೇ, ನೀವು ಹೇಳ್ದಂಗೆ ನಾನಂತ ಕೇಳಲ್ಲ, ಈ ರೀತಿ ಹೇಳ್ತಕ್ಕಂಥ ಜನಗಳ ಮಧ್ಯೆ ಕ್ಷಮತಾ ಅವರು ನೋಡಿ, ನೀವು ಹೆಂಗೆ ಹೇಳ್ತೀರೋ ಅದೇ ರೀತಿ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಗುಡ್, ವೆರಿ ಗುಡ್. ಆ್ಯಂಡ್ ಮೊದಲು ನನಗೆ ಪ್ರೀತಿಯ ಒಂದು ದಿನಗಳನ್ನು ಕಳೆಯಿರಿ, ಆಮೇಲೆ ಮಿಕ್ಕಿದ್ದು ಅಂದರೆ, ಸೊ ಪ್ರಸ್ತುತ ಇವರೊಂದಿಗೆ ನೀವು ಒಂದು ದಿನಗಳನ್ನು ಕಳೆಯಿರಿ. ಆ ಒಂದು ದಿನಗಳನ್ನು ಪ್ರಸ್ತುತ ಸ್ಫೂರ್ತಿಯಾಗಿ ಆ್ಯಂಡ್ ಒಳ್ಳೆಯ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ದಿನಗಳು. ನನ್ನ ಒಂದು ಅಂಗಡಿ ಜೊತೆಗೆ ಬಟ್ಟೆ ಕೆಲಸ ಸದ್ಯಕ್ಕೆ ನನ್ನ ಒಂದು ಜವಾಬ್ದಾರಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ ಸ್ನೇಹಿತರೆ, ಇವರ ತಂದೆ ಅವರಿಗೆ ಸುಮಾರು ಒಂದು ತಿಂಗಳಾಯಿತು ತುಂಬ ಹುಷಾರಿಲ್ಲ ಅಂತೆ. ಹಾಗಾಗಿನೇ ಮನೆಯಲ್ಲಿ ತುಂಬ ಒತ್ತಾಯ ಮಾಡ್ತಿದ್ದಾರೆ. ಕೊನೆಯದಾಗಿ ನನ್ನ ಮದುವೆ ನೋಡ್ತೀನಮ್ಮ, ದಯಮಾಡಿ ನನ್ನ ಕನಸನ್ನು ಈಡೇರಿಸುವಂತ ಕಾಯ್ಕೊಂಡಿದ್ದಾರೆ. ಹಾಗಾಗಿನೇ ಸ್ವಲ್ಪ ಅವಸರ ಮಾಡ್ತಿದ್ದಾರೆ ಸ್ನೇಹಿತರೆ. ಇದು ಒಂದು ದುಃಖದ ವಿಚಾರ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡ್ಕೊಳ್ಳಿ, ಈ ಒಂದು ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಇರುತ್ತೆ, ಇದನ್ನೇ ಹೇಳ್ಕೊಂಡು ಹೋಗ್ತೀನಿ ಅಂದರೆ ಅವ್ರು ರೆಡಿ ಟು ಮ್ಯಾರೇಜ್ ಟು ಹಿಮ್ ಆ್ಯಂಡ್ ಲೆಟ್ಸ್ ಗೋ ದ್ಯಾಟ್ ಆಲ್ವೇಸ್. ಮತ್ತು ಅದೇ ರೀತಿಯಾಗಿ ಹೇಳಬೇಕು ಅಂತಂದರೆ, ಪ್ರಸ್ತುತ ಈ ಒಂದು ಕ್ಷಮತಾ ಅವರು ಇವರ ಹೆಸರಿಗೆ ಪ್ರೆಸೆಂಟಾಗಿ ಇಟ್ಟುಕೊಂಡಿರ್ತಕ್ಕಂತಹ ಈ ಒಂದು ಕಾರನ್ನು ತೋರಿಸ್ತಿದೆ ನೋಡಿ. ವೆರಿ ಹೈಯೆಸ್ಟ್ ಕ್ವಾಲಿಟಿಯಲ್ಲಿ ಈ ಒಂದು ಕಾರು, ಸ್ಮಾರ್ಟ್ ಸಿಟಿ ಅಂತ. ಸೊ ಪ್ರಸ್ತುತ ಸುಪಾರಿ ಕಾರಿದು, ಅಂದರೆ ಕಾಡುಗಳಲ್ಲಿ ಒಂದು ಹಳ್ಳ ದಿಂಡೆ ಕಲ್ಲುಗಳಲ್ಲಿ ಹೋಗುತ್ತಲ್ವ, ಆ ಒಂದು ಸಫಾರಿ ಕಾರ್ ಅಂತ ಕರಿತೀವಲ್ಲ, ಸೊ ಆ ರೀತಿ ಕಂಪನಿಯಿಂದ ರೆಡಿಯಾಗಿರ್ತಕ್ಕಂಥದ್ದು. ಇದರ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಒಳ್ಳೆಯ ಒಂದು 3.0 ಲೀಟರ್ನ ಒಂದು ಸ್ಪೇಸ್ ಇದೆ ಆ್ಯಂಡ್ V8 ಇದು. ಆ್ಯಂಡ್ ಇದರ ಪ್ರಸ್ತುತ 55 TFSI ಅಂತ ಪೆಟ್ರೋಲ್ ವೇರಿಯಂಟ್ ಇದೆ. ಆ್ಯಂಡ್ ಇಂಜಿನ್ ಕೂಡ ಒಳ್ಳೆಯ ಒಂದು ಪಂಪ್ಸಲ್ಲಿ ಇಂಜಿನ್ ಇರ್ತಕ್ಕಂಥದ್ದು. ಪ್ರೆಸೆಂಟಾಗಿ ತೆಗೆದುಕೊಂಡು ಇದರಲ್ಲಿ ಸುತ್ತಾಡೋದು ಅಂತ ಮಾಡ್ತಾರೆ. ಸೊ ಮಿಡಲ್ ಕ್ಲಾಸಿನ ಒಂದು ಮನೆತನದ ಹೆಣ್ಣು ಆಗಿದ್ದರೂ ಕೂಡ ಲೈಫ್ನಲ್ಲಿ ಏನೆಲ್ಲ ಅನುಭವಿಸಬೇಕು, ಏನೆಲ್ಲ ಅನುಭವಿಸಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಜ್ಞಾನ ಉಳ್ಳಂಥ ಹುಡುಗಿ ಈ ಒಂದು ಕ್ಷಮತಾ ಅವರು. ಅಂಗಡಿ ಇದೆ, ಅಂಗಡಿಗೆ ಹೋಗೋಕ್ಕೆ ಬರಬೇಕು ಅಂತಂದರೆ ಒಂದು 25 ಕಿಲೋಮೀಟರ್ ದೂರ ಆಗುತ್ತೆ. ಸೊ ಇದರಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರ್ತಾರೆ. ಇದು ಅವರ ಒಂದು ಮೈಂಡ್ ಸೆಟ್ಟು. ಆ್ಯಂಡ್ ಇವರನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ರೀತಿ sri9591@gmail.com ಮೇಲ್ ಮಾಡಿ ಬೇಗ ನಿಮ್ಮ ಒಂದು ಡೀಟೇಲ್ಸ್ಗಳನ್ನು. ಸೊ ಮೇಲ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ, ಜಾಯ್ನ್ ಆಗಿ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ಒಂದು ಕಾರಿನ ಒಳಗಿನ ಭಾಗದ ಕೆಲವೊಂದಿಷ್ಟು ಪಾರ್ಟ್ಸ್ಗಳು ಜೊತೆಗೆ ಇದರ ಒಂದು ವ್ಯೂ ನೋಡ್ಕೊಳ್ಳಿ. ವ್ಯೂ ಅಂದರೆ ನಾವು ಕಾಣಿಸ್ತಕ್ಕಂಥ ಈ ಒಂದು ಪ್ಲೇಸು ಸೈಡಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಒನ್ಸ್ ಅಪಾನ್ ಎ ಟೈಮ್ ಒಂದು ಮ್ಯಾನ್ ಯಾರಾದರೂ ಈ ಒಂದು ಕಾರ್ನಲ್ಲಿ ಲಾಂಗ್ ಡ್ರೈವ್ ಮಾಡಿದ್ರೆ ಅವನಿಗೆ ಪ್ರಸ್ತುತ ಒಂದು ಫೀಲ್ ಕೊಡಬೇಕು. ಅದು ಫೀಲ್ ಆ್ಯಕ್ಟಿವ್ಲಿ ಅರೇಂಜ್ ಅಗ್ನೆಸ್ ದ ಸ್ಪೀಡ್ ಆಫ್ ದ ಲಿಮಿಟೆಡ್ ವರ್ಕರ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ವರ್ಕರ್ಸ್ಗಳಿಗೆ ಆ ಒಂದು ಫೀಲ್ ಆದಾಗಲೇ ಚೆನ್ನಾಗಿದೆ ಕಾರು ಅಂತ ಹೇಳ್ತಾರೆ. ನಿಮಗೂ ಕೂಡ ಅದನ್ನು ಆಗಬೇಕು ಅಂದರೆ ಪ್ರಸ್ತುತ ನೀವು ಅವರನ್ನು ಈ ಒಂದು ಕಾರ್ನಲ್ಲಿ ಒಂದು ರೌಂಡನ್ನು ತೆಗೆದುಕೊಂಡು ಹೋಗಬೇಕು. ಸಫಾರಿ ಕಾರು, ಸೀಟ್ ಕಂಫರ್ಟೇಬಲ್, ಡ್ಯಾಶ್ ಬೋರ್ಡ್, ಗೇರ್ ಬಾಕ್ಸ್ ಸಿಸ್ಟಮ್ ಆ್ಯಂಡ್ ಈ ಒಂದು ಸೈಡಿನ ವ್ಯೂ ಎಲ್ಲನೂ ಕೂಡ ಚೆನ್ನಾಗಿದೆ. ಸೊ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ನೀವು ಚೆನ್ನಾಗಿದ್ದೀರಾ, ನಿಮ್ಮ ಹತ್ರ ಇರ್ತಕ್ಕಂಥ ಕಾರು ಕೂಡ ಚೆನ್ನಾಗಿದೆ ಅಂತ ಹೇಳಿ. ಎಲ್ಲರಿಗೂ ಕೂಡ ನಿಮಗೆ ಒಳ್ಳೆಯ ಒಂದು ರೀಪ್ಲೈ ಬರಲಿ ಅಂತ ನಾನು ಕೂಡ ಮಾಡ್ತೀನಿ.